ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ನಾನು ಇದರಲ್ಲಿ ಒಬ್ಬ ಗೃಹಿಣಿ ಪಾತ್ರ, ರುಕ್ಕು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಗೃಹಿಣಿಗೆ ಕುಟುಂಬ ತುಂಬ ಮುಖ್ಯ ಇರುತ್ತೆ. ಸುತ್ತ ಏನು ನಡೀತಾ ಇದೆ ಅಥವಾ ಜಗತ್ತಲ್ಲಿ ಏನು ಬೆಳವಣಿಗೆಗಳಾಗ್ತಿದೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ. ಅಂದರೆ ಮೊದಲನೇ ಪ್ರಿಯಾರಿಟಿ ಯಾವಾಗಲೂ ಕುಟುಂಬ, ಗಂಡ, ಮಕ್ಕಳು ಇದೇ ಆಗಿರುತ್ತೆ. ಸೊ ನನ್ನ ಪಾತ್ರ ಅದ್ರ ಮೇಲೆ ಹೋಗುತ್ತೆ. ಒಂದು ಸಿಂಪಲ್ ಗೃಹಿಣಿ ಏನು ಮನೆಗೋಸ್ಕರ ಏನು ಮಾಡ್ತಾಳೆ, ಜಗತ್ತಲ್ಲಿ ಆಗೋದವಳಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅವಳ ಕೊನೆಗೆ ಏನು ನಿರ್ಧಾರ ಮಾಡ್ತಾಳೆ, ಅವಳ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಆ ಥರದೊಂದು ಪಾತ್ರ. ಆ್ಯಕ್ಚುಲಿ ಅಂದರೆ ನನ್ನ ಪಾತ್ರ ಹೇಗಿದೆ ಅಂದರೆ ಬದಲಾವಣೆಗೆ ಮೊದಲಿಗೆ ಸ್ಪಂದಿಸಲ್ಲ. ಅದು ತನ್ನ ಕುಟುಂಬಕ್ಕೆ ಬಂದ ಮೇಲೆ ಅವಳಿಗೆ ಅದು ಗೊತ್ತಾಗುತ್ತೆ. ಓಕೆ, ಜಗತ್ತಲ್ಲಿ ಹೀಗೆ ನಡೀತಾ ಇದೆ, ಇದು ಹೀಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಮೊದಲಿಗೆ ಅವಳಿಗೆ ಜಗತ್ತಿನ ಬಗ್ಗೆ ಆಸಕ್ತಿ ಇರಲ್ಲ. ಅದು ಯಾವಾಗ ತನ್ನ ಕುಟುಂಬಕ್ಕೆ ಬರುತ್ತೋ ಆಗ ಅವಳು ಎಚ್ಚೆತ್ಕೋತಾಳೆ. ಇದರಲ್ಲಿ ಆದರೆ ನನ್ನ ಪಾತ್ರ ಹೇಗೆ ಅಂದರೆ ಒಂದು ತುಂಬ ಸಿಂಪಲ್ಲು, ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವಳು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಎಲ್ಲರೂ ತುಂಬ ಧೈರ್ಯವಾಗೇ ರಿಯಾಕ್ಟ್ ಮಾಡಲ್ಲ, ಅಥವಾ ಪ್ರತಿಯೊಬ್ಬರು ರೆವಲ್ಯೂಷನ್ ತಗೋತೀನಿ ಅಂತ ಬರಲ್ಲ. ನನ್ನ ಪಾತ್ರ ಹೇಗೆ ಯೋಚನೆ ಮಾಡ್ಬೋದು ಹಾಗೆ ಯೋಚನೆ ಮಾಡಿದೆ ಅದರಲ್ಲಿ. ಅದು ಫೈನಲ್ ರಿಸಲ್ಟ್ ಏನಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಹೇಳ್ಬಿಟ್ರೆ ನಾನು ಅದರ ಸಿನಿಮಾ ನೋಡೋಕೆ ಏನೋ ಆಸಕ್ತಿನೇ ಇರಲ್ಲ, ವಿಷಯ ಇರಲ್ಲ ಸರ್. ಅದು ನೀವು ನೋಡಬೇಕು ಸರ್. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಆ ಥರದ್ದೊಂದು ಸಿಂಪಲ್ ಗೃಹಿಣಿ, ಗಂಡ, ಮಕ್ಕಳು, ಮನೆ ಅಂತ ಇರೋಳು, ಆ ಥರದ್ದೆಲ್ಲ ಬೆಳವಣಿಗೆಗಳಾದಾಗ ಅವಳು ಹೇಗೆ ಯೋಚನೆ ಮಾಡ್ಬೋದು, ಅಥವಾ ಅವಳು ನಿಜವಾಗ್ಲೂ ಕೈ ಜೋಡ್ಸೋಕೆ ಆಗತ್ತಾ, ಅವಳ ಕೈಲಿ ಕೈ ಜೋಡಿಸ್ಬೋದಾ, ಅದೆಲ್ಲ ನೀವು ಅಲ್ಲೇ ನೋಡಿದ್ರೆ ಚೆನ್ನಾಗಿರುತ್ತೆ. ಅವರು 90ರ ಕಾಲಘಟ್ಟದಲ್ಲಿ ಬರೋ ಪಾತ್ರ. 90ರಲ್ಲಿ ಝೊಮ್ಯಾಟೊ ಇಲ್ಲ, ಹಂಗಾಗಿ ಮನೆ ಕೆಲಸ ಮಾಡ್ಬೇಕು ಬಂತು ಪಾಪ. ಅದ್ರ ಬಗ್ಗೆನೇ ಆಕ್ಚುಲ್ ಆಗಿ ಸಿನಿಮಾ. ಅಡಿಗೆ ಅದೊಂದು ಇದೆ ನಮ್ಮಲ್ಲಿ. ಅಡಿಗೆ ಮನೆಯ ಕೆಲಸವನ್ನು ಒಂದು ಪ್ಯಾರಾಮೀಟರ್ ಆಗಿ ನಾವು ಬಳಸ್ಬಿಟ್ಟಿದೀವಲ್ಲ, ಅದೇ ಸಮಸ್ಯೆ. ಅದನ್ನು ಮೀರ್ಬೇಕಾಗತ್ತೆ ನಾವು ಒಂದಷ್ಟು ಕಡೆ. ಯಾಕಂದ್ರೆ ತುಂಬಾ ಮುಖ್ಯವಾದ ಕೆಲಸ. ನಾನು ಎಲ್ಲೋ ಹೇಳ್ತಾ ಇದ್ದೀನಿ, ಅಡಿಗೆ ಅನ್ನೋದು ತುಂಬಾ ಸಾಧಾರಣವಾದ ಕೆಲಸ ಅಲ್ಲ. ಪಂಚಭೂತಗಳನ್ನ ಹಿಡಿದು ಬಳಸ್ಕೊಂಡು, ಪಂಚಭೂತಗಳನ್ನ ಬಳಸಿ, ಪಂಚಭೂತಗಳ ಜೊತೆ ಕೆಲಸ ಮಾಡಿ ಆಹಾರವನ್ನು ಸೃಷ್ಟಿ ಮಾಡೋ ಕೆಲಸ. ಯಾಕಂದ್ರೆ ಅಲ್ಲಿ ಬೆಂಕಿ ಬೇಕು, ಗಾಳಿ ಬೇಕು, ನೀರು ಬೇಕು, ಎಲ್ಲವೂ ಬೇಕಲ್ಲ. ಭೂಮಿಯಿಂದ ಬಂದ ಇದು ಬೇಕು, ಏನದು ಮೂಲ ಪರಿಕರಗಳಿಗೆ ಬೇಕು. ಸೊ ಪಂಚಭೂತಗಳ ಜೊತೆ ಮಾಡುವಂತ ಒಂದು ಅದ್ಭುತವಾದ ಕೆಲಸ. ಸೊ ಆ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಅದು ಹೆಣ್ಣಿಗೆ ಮಾತ್ರ ಮೀಸಲು ಅಂತ ಮಾಡಿದ್ದೇನೆ ಒಂದು ಸಮಸ್ಯೆ ಅನ್ಸುತ್ತೆ. ಅದನ್ನ ಮೀರೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ಸುತ್ತೆ ಈ ಸಿನಿಮಾಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.